ದಿನ ನಾನು ಹುಡುಕ್ತಾ ಇದ್ದ ಬ್ಲಾಕ್ ರೋಸ್ ಬೇರೆ ಯಾರು ಅಲ್ಲ, ಇದೇ ಪ್ರಸನ್ನ ಮಾವ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ. ಕರ್ಣ ಏನ್ ಹೇಳ್ತಾ ಇದೀಯ ಕರ್ಣ, ಈ ಪ್ರಸನ್ನ ಬ್ಲಾಕ್ ರೋಸಾ ಅಂತ ರಾಜು ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ವನಜಾ ಕೂಡ ತುಂಬಾ ಕೋಪ ಮಾಡ್ಕೊಂಡು ಕರ್ಣ ನಿಜ ಹೇಳ್ತಾ ಇದೀಯಾ, ಇವ್ರು ಬ್ಲಾಕ್ ರೋಸಾ ಅಂತ ಕೇಳ್ತಾಳೆ. ಅಪ್ಪ ಮಾತಾಡು ಅಪ್ಪ, ಯಾಕೆ ಈ ರೀತಿ ಕಲ್ತರ ನಿಂತಿದೀಯಾ ಅಂತ ಸಿಂಚು ಕೂಡ ಕೇಳ್ದಾಗ ಕರ್ಣ ಅದು ಅಂತ ಹೇಳೋಕ್ ಬರ್ತಾರೆ. ಸಾಕ್ ಬಾಯಿ ಮುಚ್ಚ್ರಿ, ಇಷ್ಟೆಲ್ಲ ಆದ್ರೂನು ಕೂಡ ಇನ್ನು ಸತ್ಯ ಹೇಳೋಕೆ ನಿಮ್ಗೆ ಮನ್ಸಾಗ್ತಾ ಇಲ್ವಾ, ಮೊದ್ಲು ಸತ್ಯ ಹೇಳು ಅಂತ ಕೇಳ್ತೇನೆ. ಅಯ್ಯೋ ಕರ್ಣ ನೀನ್ ತಪ್ಪು ತಿಳ್ಕೊಂಡಿದೀಯ ಕರ್ಣ, ನೀನೇನೋ ತಪ್ಪು ತಿಳ್ಕೊಂಡಿದೀಯ ಅಂತ ಈ ಕಡೆ ಪ್ರಸನ್ನ ಹೇಳ್ತಾ ಇರ್ಬೇಕಾದ್ರೆ ಸಾಕ್ ಬಾಯಿ ಮುಚ್ಚ್ರಿ, ಇಷ್ಟೆಲ್ಲ ಆದ್ರೂನು ಕೂಡ ಇನ್ನ ಒಳ್ಳೆಯವನು ಅಂತ ಹೇಳೋಕ್ ಬರ್ತಾ ಇದೀಯ, ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ. ನೋಡಿ ನಿಮ್ ಜೊತೆ ಯಾರ್ಯಾರು ಕೈ ಜೋಡಿಸಿದಾರೆ ಅಂತ ನನ್ಗೆ ಹೇಳಿದ್ರೆ ಸರಿ, ಎಲ್ಲಾರ್ಗು ಕೂಡ ಒಂದೇ ಸಲ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತೇನೆ. ಅಯ್ಯೋ ಇಲ್ಲ ಕರ್ಣ ಅಂತ ಹೇಳೋಕೆ ಬರ್ತಾ ಇರ್ಬೇಕಾದ್ರೆ ನೋಡಿ, ನೀವ್ ಯಾವಾಗ ಬ್ಲಾಕ್ ರೋಸ್ ಅಂತ ಗೊತ್ತಾಯ್ತು ಆ ಕ್ಷಣದಿಂದ ನಮ್ಗೂ ನಿಮ್ಗೂ ಯಾವ ಸಂಬಂಧನೂ ಕೂಡ ಇಲ್ಲ, ನನಗೆ ಸತ್ಯ ಬೇಕು, ನಿಮ್ ಜೊತೆ ಯಾರ್ಯಾರು ಕೈ ಜೋಡಿಸಿದರೆ ಹೇಳಿ ಅಂತ ಕರ್ಣ ಕೋಪ ಮಾಡ್ಕೊಂಡ್ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಸಾಹಿತ್ಯ ಕೂಡ ಮನ್ಸಲ್ಲಿ ಪ್ರಸನ್ನ ಅಂಕಲ್ಲು ಕರ್ಣ ಹತ್ರ ಸರಿಯಾಗಿ ಸಿಗಾಕೊಂಡಿದ್ದಾರೆ ಅಂತ ಅನ್ಕೊಳ್ತಾ ಇರ್ತಾಳೆ. ಹೇಳ್ರಿ ಸತ್ಯನಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಇನ್ನೇನು ನನ್ ಜೊತೆ ಅಂತ ಹೇಳೋಕ್ ಬರ್ಬೇಕು, ಅದೇ ಟೈಮಿಗೆ ಈ ಕಡೆ ಅರುಂಧತಿ ಕೂಡ ಬಂದು ಪ್ರಸನ್ನ ಕೆನ್ನೆಗೆ ಜೋರಾಗಿ ಬಾರಿಸ್ಬಿಡ್ತಾಳೆ. ಅವಾಗ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಇಷ್ಟು ದಿನ ನನ್ ಮಗಗೆ ತೊಂದ್ರೆ ಕೊಡ್ತಾ ಇದ್ದಿದ್ದು ನೀನ ಅಂತ ಹೇಳ್ಬಿಟ್ಟು ಮತ್ತೆ ಕೆನ್ನೆಗೆ ಬಾರಿಸ್ತಾ ಇರ್ತಾಳೆ. ನನ್ ಮಗ ಎಷ್ಟು ರಾತ್ರಿ ನಿದ್ದೆನೆ ಮಾಡಿಲ್ಲ, ಅವನು ಎಷ್ಟು ಟೆನ್ಷನ್ ಆಗಿದ್ದ, ಎಷ್ಟು ಭಯ ಪಟ್ಟಿದ್ದ, ಅದಕ್ಕೆಲ್ಲ ಕಾರಣ ನೀನ. ಈ ಮನೆಗೆ ಅನ್ನ ತಿಂದಿದ್ಯಾ, ಋಣ ಆದ್ರೂ ನೀನಿದ್ದೆ ಈ ಕೆಲ್ಸ ಹೇಗ್ ಮಾಡಿಸ್ತು ಅಂತ ಹೇಳ್ಬಿಟ್ಟು ಅರುಂಧತಿ ಬೇಕು ಅಂತಾನೆ ಪ್ರಸನ್ನಗೆ ಹೊಡಿತಾ ಇರ್ತಾಳೆ. ಆದ್ರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಹೇಳು ಯಾಕೋ ಈ ರೀತಿ ಮಾಡ್ದೆ, ನನ್ ಮಗುಗ್ ಯಾಕೆ ಈ ರೀತಿ ಮಾಡ್ದೆ, ನನ್ ಮಗುಗ್ ಇಷ್ಟೆಲ್ಲ ತೊಂದ್ರೆ ಕೊಟ್ಮೇಲೆ ನೀನ್ ಒಂದು ಕ್ಷಣನೂ ಕೂಡ ಈ ಮನೆಗೆ ಇರ್ಬಾರ್ದು, ನಡಿಯೋ ಮನೆ ಇದ್ದ ಆಚೆ ಅಂತ ಹೇಳ್ತಾಳೆ. ಅಯ್ಯೋ ಅರುಂಧತಿ ಏನ್ ಮಾತಾಡ್ತಾ ಇದೀಯ, ಸ್ವಲ್ಪ ಸಮಾಧಾನವಾಗಿರು ಅಂತ ರಾಜು ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ರೀ, ಈ ಕೊಳಕು ಏನಾದ್ರು ನಮ್ಮ ಮನೇಲಿ ಇದ್ರೆ ಈ ಕೊಳಕು ಕೂಡ ನಮ್ಮ ಮನೆಗೆ ಅಂಟ್ಕೊಳ್ಳುತ್ತೆ, ಇವ್ನ ಮನೆ ಇದ್ದ ಆಚೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಯಾಕೋ ನೀನ್ ಇನ್ನ ಹೋಗೋದಿಲ್ವಾ ಅಂತ ಹೇಳಿ ಪ್ರಸನ್ನನ ಹಿಡ್ಕೊಂಡು ಸೀದಾ ಹೊರಗ್ ಬರ್ತಾಳೆ. ಬಂದ್ಬಿಟ್ಟು ಪ್ರಸನ್ನ ಹೇಗೋ ಸಿಗಾಕೊಂಡೆ, ಕರ್ಣಗೇಗೋ ಈ ಸತ್ಯ ಗೊತ್ತಾಯ್ತು ಅಂದಾಗ ಅಕ್ಕ ನನ್ಗೂ ಕೂಡ ಗೊತ್ತಿಲ್ಲ ಅಕ್ಕ ಅಂತ ಪ್ರಸನ್ನ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಸಾಹಿತ್ಯ ಕೂಡ ಅದೇ ನಿಜವಾಗ್ಲೂ ಕೂಡ ಕಾಲನ ನಿಮ್ ತಕ್ಕ ಹಾಗೆ ತಿರುಗಿಸ್ಕೊಳ್ತಾ ಇದ್ದೀರಾ ಅಲ್ವಾ, ನಿಜವಾಗ್ಲೂ ಕೂಡ ನೀವು ಗ್ರೇಟ್ ಅಂತ ಅನ್ಕೊಳ್ತಾ ಇರ್ತಾಳೆ. ಅದೇ ಟೈಮಿಗೆ ಮತ್ತೆ ಮನೆಯವ್ರು ಬಂದಿದ ತಕ್ಷಣ ಅರುಂಧತಿ ಪ್ರಸನ್ನನ ಹೊಡಿಯೋಕೆ ಶುರು ಮಾಡ್ತಾಳೆ. ನಡಿಯೋ ಮನೆ ಇದ್ದ ಆಚೆ ನಡಿಯೋ, ಈ ಮನೆಗಿರೋ ಯೋಗ್ಯತೆ ನಿನ್ಗಿಲ್ಲ, ನಡಿಯೋ ಅಂತ ಹೇಳಿ ಹೊಡಿತಾ ಇರ್ಬೇಕಾದ್ರೆ ರಾಜು ಕೂಡ ಕೋಪ ಮಾಡ್ಕೊಂಡು ಅರುಂಧತಿ ಸಮಾಧಾನ ಮಾಡ್ಕೊ, ನೀನ್ ಈ ತರ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇನ್ನೇನ್ ಮಾಡು ಅಂತೀಯ ರೀ, ಈ ಮನೆಗೆ ಇಷ್ಟೆಲ್ಲ ದ್ರೋಹ ಮಾಡಿದಾನೆ, ಇವ್ನ ಮನೆ ಇದ್ದ ಆಚೆ ಹಾಕೋದು ಅಷ್ಟೇ ಅಂತ ಹೇಳಿ ಹೊಡಿತಾ ಇರ್ಬೇಕಾದ್ರೆ ಸಡನ್ ಆಗಿ ಸಾಹಿತ್ಯ ಬಂದು ಅರುಂಧತಿ ಕೈನ ಹಿಡ್ಕೊಳ್ತಾಳೆ. ಇರಿ ಅತ್ತೆ, ಇಷ್ಟು ಅರ್ಜೆಂಟ್ ಯಾಕೆ ಮಾಡ್ತಾ ಇದ್ದೀರಾ, ಅಲ್ಲ ಇವ್ರು ಮಾಡಿರೋದು ಸಣ್ಣ ತಪ್ಪೇನಲ್ಲ ಅಲ್ಲ, 4 ಬಾರ್ಸಿ ಮನೆ ಇದ್ದ ಆಚೆ ಹಾಕಿದ್ರೆ ಏನ್ ಪ್ರಯೋಜನ ಅಂತ ಕೇಳ್ತಾಳೆ. ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಇದೆಯಾ ಸಾಹಿತ್ಯ ಅಂತ ಅರುಂಧತಿ ಕೇಳಿದಾಗ ಇವ್ರು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡೋಕೆ ಕಾನೂನಿದೆ, ಇವ್ರನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಆಯ್ತು ಅಂತ ಸಾಹಿತ್ಯ ಹೇಳ್ತಾಳೆ. ಅಯ್ಯೋ ಅಂತ ಇಲ್ಲಿ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಭಯ ಪಡ್ತಾ ಇರ್ಬೇಕಾದ್ರೆ ಹೋಗ್ಲಿ ಬಿಡಮ್ಮ ಜೈಲಿಗೆ, ಜೈಲ್ ಊಟ ಹೇಗಿರುತ್ತೆ ಅಂತ ಇವ್ರಿಗೂ ಕೂಡ ಗೊತ್ತಾಗ್ಬೇಕು ಅಲ್ವಾ, ಒಂದ್ ಸ್ವಲ್ಪ ದಿನ ಜೈಲಲ್ಲಿ ಇದ್ರೆ ಬುದ್ಧಿ ಬರುತ್ತೆ ಅಂತ ಕರ್ಣ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಜೀಪ್ ಕೂಡ ಬರುತ್ತೆ. ಅದನ್ನ ನೋಡ್ಬಿಟ್ಟು ಅರುಂಧತಿ ಭಯ ಪಡ್ತಾ ಇರ್ಬೇಕಾದ್ರೆ ಬೇಡ ಪ್ಲೀಸ್ ಬೇಡ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅರುಂಧತಿ ಕೂಡ ತಪ್ಪಿಸ್ಕೊ ಹೋಗು ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನ್ ಪ್ರಸನ್ನ ಅಲ್ಲಿದ್ದ ಓಡೋಗ್ಬೇಕು. ಸಡನ್ ಆಗಿ ಪೊಲೀಸ್ ಅವರು ಬಂದು ಪ್ರಸನ್ನನ ಹಿಡ್ಕೊಳ್ತಾರೆ. ಅದು ಸಿಂಚು ನಾನೇನು ತಪ್ಪು ಮಾಡಿಲ್ಲ, ದಯವಿಟ್ಟು ನಾನ್ ನಿಮ್ಮ ಅಪ್ಪ ಕಂಡ್ರು ಬಿಡೋ ಕೇಳ್ರು ಅಂತ ಪ್ರಸನ್ನ ಹೇಳ್ತಾ ಇರ್ಬೇಕಾದ್ರೆ ನೀವು ನನ್ನ ಪಾಲಿಗೆ ಅಪ್ಪ ಅಲ್ಲ ಅಂತ ಸಿಂಚು ಹೇಳ್ತಾಳೆ. ನೀವ್ ಯಾವಾಗ ಈ ಮನೆಗೆ ದ್ರೋಹ ಮಾಡಿ
ಮಾಡಿದ್ರು. ಆವಾಗ್ಲೇ ನಿಮ್ಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಅದ್ದು ಹೇಳಿದ ತಕ್ಷಣ ಈ ಕಡೆ ಪ್ರಸನ್ನ ಅರುಂಧತಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಬನ್ನಿರಿ ಅಂತ ಇಲ್ಲಿ ಪ್ರಸನ್ನನ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನ್ನ ಕರ್ಕೊಂಡು ಹೋಗಿ ಸರ್ ಅದೇನ್ ಕಂಪ್ಲೇಂಟ್ ಕೊಡ್ಬೇಕೋ ನಾನು ಬಂದು ಕೊಡ್ತೀನಿ, ಈ ಮನೆಗೆ ದ್ರೋಹ ಬಗ್ದು ಆರಾಮಾಗಿ ಇರ್ಬೋದು ಅಂತ ಅನ್ಕೊಂಡಿದ್ದಾನೆ ಅಲ್ವಾ, ಇವನ್ಗೊಂದು ಗತಿ ಕಾಣಿಸ್ತೀನಿ ಅಂತ ಕಾರಣ ಹೇಳ್ತಾ ಇರ್ತಾನೆ. ಇನ್ನು ರಾಜು ಕೂಡ ಕೋಪ ಮಾಡ್ಕೊಂಡು ನೀನ್ ಈ ಮನೆಗೆ ದ್ರೋಹ ಮಾಡ್ತಾ ಇದೀಯ ಅಂತ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಕೂಡ ಈ ಮನೆ ಒಳಗೆ ಯಾವತ್ತೂ ಕೂಡ ನಿನ್ನನ್ನ ಸೇರ್ಸ್ಕೊಳ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಅರುಂಧತಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಪೊಲೀಸ್ ಅವರು ಕೂಡ ಪ್ರಸನ್ನನ ಎಳ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ. ಅವಾಗ ಮನೆಯವರೆಲ್ಲರೂ ಕೂಡ ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಸಾಹಿತ್ಯ ಬೇಕು ಅಂತಾನೆ ಅರುಂಧತಿ ಹತ್ರ ಬಂದ್ಬಿಟ್ಟು ಅತ್ತೆ ಬೇಜಾರಾಗ್ಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಈ ಮನೆಗೆ ದ್ರೋಹ ಮಾಡಿದಾದ್ಮೇಲೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ, ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಪ್ರಸನ್ನ ಅಂಕಲ್ ಅಂತ ಹೇಳ್ತಾಳೆ. ಅವಾಗ ಅರುಂಧತಿಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇನ್ನು ಈ ಕಡೆ ಕರ್ಣ ಕೂಡ ಬೇಜಾರ್ ಮಾಡ್ಕೊಂಡು ಪಾಪಮ್ಮ ಹತ್ರ ಬರ್ತಾನೆ. ಪಾಪಮ್ಮ ಇವತ್ತು ನೀವೇನಾದ್ರೂ ಚೆನ್ನಾಗಿದ್ದಿದ್ರೆ ಇವತ್ತು ನಾನ್ ಮಾಡಿರೋ ಕೆಲ್ಸ ನೀವು ಮಾಡ್ತಾ ಇದ್ರಿ ಅಲ್ವಾ, ಈ ಮನೆಗೆ ಯಾರಾದ್ರೂ ದ್ರೋಹ ಮಾಡಿದ್ರೆ ನೀವು ಕೂಡ ಇದೇ ರೀತಿ ಮಾಡ್ತಾ ಇದ್ರಿ ತಾನೆ, ಇವತ್ತಿಗೆ ಬ್ಲಾಕ್ ರೋಸ್ ಅನ್ನೋ ಕಳಂಕನ ನಾನು ತೆಗ್ದು ಬಿಸಾಕಿದ್ದೀನಿ, ಇನ್ಮೇಲೆ ಮನೆಯವರು ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳ್ತಾನೆ. ಅಲ್ಲಿಗೆ ಸಾಹಿತ್ಯ ಕೂಡ ಬಂದು ಸುಮ್ನೆ ಸ್ಮೈಲ್ ಮಾಡ್ತಾ ಇರ್ತಾಳೆ. ಕರ್ಣ ಅಲ್ಲಿದ್ದ ಹೋದ್ಮೇಲೆ ಏನ್ ಗೊತ್ತಾ ಕರ್ಣ, ನೀವ್ ಇವಾಗ ಕಿತ್ತಾಕಿರೋದು ಮರದಲ್ಲಿರೋ ಒಂದು ರೆಂಬೆ, ಬೇರು ಇನ್ನ ಆಳವಾಗಿ ಭೂಮಿ ಒಳಗೆ ಇದೆ, ಆ ಬೇರನ್ನ ಅಷ್ಟು ಸುಲಭವಾಗಿ ಕಿತ್ತಾಕೋಕೆ ಆಗೋದಿಲ್ಲ, ನೀವ್ ಇವಾಗ ಕಿತ್ತಾಕಿರೋದು ಬ್ಲಾಕ್ ರೋಸ್ ಅಲ್ಲ, ಬ್ಲಾಕ್ ರೋಸ್ ಜೊತೆ ಇರೋ ಒಂದೇ ಒಂದು ಕೊಂಬೆ ಅಂತ ಹೇಳ್ತಾಳೆ. ಆದ್ರೆ ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಕರ್ಣ, ಯಾವತ್ತಿಗೂ ಕೂಡ ಈ ಮನೆಗೆ ಮೋಸ ಆಗೋದಕ್ಕೆ ನಾನ್ ಬಿಡೋದಿಲ್ಲ, ಆದಷ್ಟು ಬೇಗ ಆ ಬ್ಲಾಕ್ ರೋಸ್ ನಾನು ಮನೆಯಿಂದ ಆಚೆ ಹಾಕ್ತೀನಿ ಅಂತ ಈ ಕಡೆ ಸಾಹಿತ್ಯ ಕೂಡ ಮಾತಾಡ್ತಾ ಇರ್ತಾಳೆ. ಅದ್ದು ಮತ್ತೆ ಸಿಂಚು ಇಬ್ರು ಕೂಡ ಬೇಜಾರ್ ಮಾಡ್ಕೊಂಡು ಪ್ರಸನ್ನನ್ ವಸ್ತುಗಳನ್ನೆಲ್ಲ ಮನೆಯಿಂದ ಆಚೆ ತಂದು ಹಾಕ್ತಾ ಇರ್ತಾರೆ. ಅದ್ದು ಸಿಂಚು ಏನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಭರತ್ ಹೇಳ್ತಾ ಇದ್ರೆ, ಇಲ್ಲ ಭರತ್ ಅಂತ ಹೇಳ್ಬಿಟ್ಟು ಫೋಟೋ ಅವನ್ ಬಟ್ಟೆ ಎಲ್ಲ ತಗೊಂಡ್ ಬಂದು ಸುಟ್ಟಾಕೋಕೆ ನೋಡ್ತಾ ಇರ್ತಾರೆ. ಇಷ್ಟು ದಿನ ಇವ್ರು ನಮ್ಮಪ್ಪ ಅಂತ ಹೇಳ್ಕೊಂಡಿರೋದಕ್ಕೆ ನನ್ಗೆ ಅಸಹ್ಯ ಆಗ್ತಾ ಇದೆ, ಇನ್ಮೇಲೆ ಇವ್ರಿಗೂ ನಮ್ಗೂ ಏನು ಸಂಬಂಧ ಇಲ್ಲ, ಈ ಮನೆ ಅನ್ನ ತಿಂದು ದ್ರೋಹ ಮಾಡೋಕೆ ಇವ್ರಿಗೆ ಎಂತ ಮನ್ಸು ಬಂತು, ಇಂಥ ನೀಚ ತಂದೆ ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಂಕಿ ಇಟ್ಬಿಡ್ತಾರೆ. ಅವಾಗ ಸಾಹಿತ್ಯನು ಕೂಡ ಈ ಮನೆ ನಿಮ್ದು, ನೀವ್ ಯಾವತ್ತಿಗೂ ಕೂಡ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ. ಅದು ಕೂಡ ಬೇಜಾರ್ ಮಾಡ್ಕೊಂಡು ವನಜನ ಕರ್ಕೊಂಡು ಸೀದಾ ಮನೆ ಒಳಗ್ ಹೋಗ್ಬಿಡ್ತಾನೆ. ಅದೇ ಟೈಮ್ಗೆ ಅರುಂಧತಿ ಕೂಡ ಕೋಪ ಮಾಡ್ಕೊಂಡು ಆ ಬೆಂಕಿ ಹತ್ರ ಬರ್ತಾಳೆ. ಎಂತ ಕೆಲ್ಸ ಮಾಡ್ಬಿಟ್ಟೆ ಪ್ರಸನ್ನ, ನೀನು ನನ್ಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇದ್ದೆ, ಆದ್ರೆ ಇವತ್ತು ನಾನೇ ನಿನ್ನ ಪೊಲೀಸ್ ಕೈಯಲ್ಲಿ ಹಿಡ್ಕೊಟ್ಟಿದ್ದೀನಿ, ನಾನು ಎಂತ ದಡ್ಡಿ ಅಂತ ಅನ್ಕೊಳ್ತಾ ಇರ್ತಾಳೆ. ಇಲ್ಲ ಪ್ರಸನ್ನ, ಇದು ನನ್ ಸೋಲಲ್ಲ, ಈ ಅರುಂಧತಿ ಯಾವತ್ತೂ ಕೂಡ ಸೋಲೋದಿಲ್ಲ, ಇದು ನನ್ ಸೋಲಲ್ಲ ಅಂತ ಅರುಂಧತಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಸಾಹಿತ್ಯ ಕೂಡ ರಾಧಾ ಮೇಡಮ್ಗೆ ಕಾಲ್ ಮಾಡಿ ಎಲ್ಲಾ ವಿಚಾರನೂ ಕೂಡ ಹೇಳ್ತಾಳೆ. ಏನ್ ಹೇಳ್ತಾ ಇದೆಯಾ ಸಾಹಿತ್ಯ, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂದಾಗ, ಹೌದು ಮೇಡಮ್, ಪ್ರಸನ್ನ ಅಂಕಲ್ನ ಈ ಕರ್ಣನೆ ಕಂಡಿಡ್ದಿದ್ದು, ಅವರು ಪೊಲೀಸ್ಗೂ ಕೂಡ ಕಾಲ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ, ಕೆಟ್ಟ ಜನಗಳಿಗೆ ಒಳ್ಳೆ ಕಾಲ ಬಹಳ ದಿನ ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೆ ಇವತ್ತಿನ ದಿನನೇ ಉದಾಹರಣೆ ಅಂತ ಸಾಹಿತ್ಯ ಹೇಳ್ದಾಗ, ಅಯ್ಯೋ ಇಷ್ಟೆಲ್ಲ ಆದ್ಮೇಲೆ ಆ ಅರುಂಧತಿ ಸುಮ್ನೆ ಬಿಡ್ತಾಳ ಅಂತ ರಾಧಾ ಮೇಡಮ್ ಹೇಳ್ತಾರೆ. ಏನು ಮಾಡೋಕ್ ಆಗೋದಿಲ್ಲ ಮೇಡಮ್, ಯಾಕೆ ಅಂದ್ರೆ ಅವರು ಒಳ್ಳೆತನದ ಮುಖವಾಡವನ್ನ ಹಾಕಿದರೆ ಅದನ್ನ ದಾಟಿ ಬರೋದು ತುಂಬಾ ಕಷ್ಟ, ನೋಡ್ತಾ ಇರಿ ಒಂದಲ್ಲ ಒಂದು ದಿನ ಅವ್ರಿಗೂ ಕೂಡ ಪ್ರಸನ್ನ ಅಂಕಲ್ ಈ ರೀತಿನೇ ಒಂದು ದಿನ ಬಂದೇ ಬರುತ್ತೆ, ಅವರು ಇದಕ್ಕಿಂತ ಹೀನಾಯವಾಗಿ ಈ ಮನೆಯಿಂದ ಆಚೆ ಹೋಗ್ತಾರೆ, ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಸಾಹಿತ್ಯ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅರುಂಧತಿ ಕೂಡ, ನನ್ನ ತಮ್ಮನ್ನೇ ಮನೆಯಿಂದ ಆಚೆ ಹಾಕಿದ್ರಿ ಅಲ್ವಾ, ಈ ಬೆಂಕಿನ ಆರೋದಕ್ಕೆ ನಾನು ಬಿಡೋದಿಲ್ಲ, ಈ ಬೆಂಕಿ ಹೇಗ್ ಉರಿತಾ ಇದೆನೋ ನಿಮ್ ಸುಖ ನೆಮ್ಮದಿ ಎಲ್ಲದೂ ಕೂಡ ಈ ಮನೆಯಿಂದ ಆಚೆ ಹೋಗೇ ಹೋಗುತ್ತೆ, ನನ್ನ ತಮ್ಮನೇ ಈ ಮನೆಯಿಂದ ಆಚೆ ಹಾಕಿದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ, ನೋಡ್ತಾ ಇರು ಕಾರಣ, ಈ ಮನೆಯಲ್ಲಿ ಇನ್ಮೇಲೆ ನನ್ನ ಆಟ ಶುರುವಾಗುತ್ತೆ, ಇದು ಕೊನೆ ಅಲ್ಲ ಆರಂಭ ಅಂತಾನು ಕೂಡ
ಹೇಳ್ತಾಳೆ. ಇನ್ನು ನಾಳಿನ ಎಪಿಸೋಡಲ್ಲೂ ಕೂಡ ಅಷ್ಟೇ, ಪ್ರಸನ್ನ ಹತ್ರ ಇರೋ ಅವ್ರ ಅಕ್ಕ ಮತ್ತೆ ತಮ್ಮನ ಫೋಟೋನ ಕರ್ಣ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಸಾಹಿತ್ಯ ಕೂಡ ಕಾಫಿ ತಂದು ಕೊಟ್ಟಿದ ತಕ್ಷಣ ಏನ್ ನೋಡ್ತಾ ಇದ್ದೀರಾ ಕರ್ಣ ಅಂತ ಕೇಳ್ದಾಗ, ಇದು ಪ್ರಸನ್ನ ಅಂಕಲ್ ಹತ್ರ ಇದ್ದ ಫೋಟೋ, ಈ ಫೋಟೋದಲ್ಲಿರೋ ಹುಡುಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಈ ಕಡೆ ಅರುಂಧತಿ ಕೂಡ ಕೇಳಿಸ್ಕೊಂಡು ಶಾಕ್ ಆಗ್ಬಿಡ್ತಾಳೆ. ಹಾಗಿದ್ರೆ ಆ ಹುಡುಗಿ ಯಾರು